Hello everyone, welcome to Samadha classes. Let us see question number 3 of chapter motion. The displacement of a clock nail completes one rotation is. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕ್ಲಾಕ್ ಅಲ್ಲಿ ಕ್ಲಾಕ್ ಮುಳ್ಳೇನಿದೆ ನೇಲ್ ಇದು ಒನ್ ಕಂಪ್ಲೀಟ್ ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ ಹಾಗಿದ್ರೆ ಇದರದ್ದು ಡಿಸ್ಪ್ಲೇಸ್ಮೆಂಟ್ ಏನು ಅಂತ ಕೇಳ್ತಿದ್ದಾರೆ. ಸಿ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ವಾ, ಅಥವಾ ಇಟ್ ಈಸ್ ಸಿಂಪ್ಲಿ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಅಂಡ್ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಮತ್ತೆ ಇನಿಷಿಯಲ್ ಪೊಸಿಷನ್ ಡಿಫರೆನ್ಸ್ ನ ತಗೋಬಿಟ್ರೆ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಸಿಗತ್ತೆ. ಈಗ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಮನೆಯಿಂದ ಹೊರಟು ಸ್ಕೂಲಿಗೆಲ್ಲ ಹೋಗಿ ಮನೆಗೆ ಬಂದು ಮುಟ್ಟಿದೆ. ಈಗ ವಾಟ್ ಈಸ್ ಮೈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನನ್ನ ಡಿಸ್ಪ್ಲೇಸ್ಮೆಂಟ್ 0. ನೀವು 1 ಕಿಲೋಮೀಟರ್ ಸ್ಕೂಲಿಗೆ ಹೋಗ್ರಿ, ಸ್ಕೂಲಿಂದ 1 ಕಿಲೋಮೀಟರ್ ನಡ್ಕೊಂಡು ಮನೆಗೆ ಬಂದ್ರಿ, ಬಟ್ ಡಿಸ್ಪ್ಲೇಸ್ಮೆಂಟ್ ಏನು ನಿಮ್ದು 0. ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದ್ರಿ ಎಂಡ್ ಬಂದಾಗ್ಲೂ ಅಲ್ಲೇ ಇದ್ದೀರಿ. ಅದೇ ನಾನು ಡಿಸ್ಪ್ಲೇಸ್ಮೆಂಟ್ ಮನೆ ಮತ್ತೆ ಸ್ಕೂಲ್ ಕನ್ಸಿಡರ್ ಮಾಡಿದ್ರೆ ಮನೆಗೆ ಮತ್ತೆ ಸ್ಕೂಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ 1 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ರಿ ನಿಮ್ ಮನೆಗೆ ಮತ್ತೆ ಸ್ಕೂಲಿಗೆ. ಹಾಗಿದ್ರೆ ಅವಾಗ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ 1 ಕಿಲೋಮೀಟರ್ ಆಗಿರುತ್ತೆ. ಬಟ್ ನೀವು ಮನೆಯಿಂದ ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಮನೆಗೆ ಬಂದ್ರೆ ಈ ಒಂದು ರೊಟೇಷನ್ ಏನಿದೆ ಇದೊಂದು ಕಂಪ್ಲೀಟ್ ಸರ್ಕ್ಯುಲರ್ ಪಾತ್ ಆಗೋಯ್ತು ಅಲ್ವಾ. ಸೊ ಈ ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ಕನ್ಸಿಡರ್ಡ್ ಆಸ್ 0. ಸಿಮಿಲರ್ಲಿ ಹಿಯರ್ ಈಗ 12 ಮೇಲೆ ಇದ್ದಿದ್ ಮುಳ್ಳು ತಿರುಗಿ 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 ಮತ್ತೆ 12ಕ್ಕೆ ಬಂತು ಅಂತ ಇಟ್ಕೊಳ್ಳಿ. ಈ ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು? ಎಸ್, ಇಟ್ ಈಸ್ 0. therefore option C is correct. Displacement is 0. Option A 12 hours. No, time ಅಲ್ಲಿ ಕೊಟ್ಟಿದ್ದಾರೆ ರಾಂಗ್. Option B 1 hour wrong. Option D 1 day wrong. therefore the correct option is option C 0. Thank you.